ನಮಸ್ಕಾರ ಸ್ನೇಹಿತರೆ, ಐಚಿ ಕಿಚನ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸಂಜೆಗೆ ಒಂದೊಳ್ಳೆ ಡಿಫ್ರೆಂಟ್ ಆಗಿರುವಂಥ ಸ್ನ್ಯಾಕ್ಸನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಮೊದಲನೇದಾಗಿ ಸ್ಲೈಸ್ ಬ್ರೆಡ್ಡನ್ನು ತೆಗೆದುಕೊಳ್ಳೋಣ. ನಂತರ ಅದರ ಸುತ್ತಲೂ ಕಟ್ ಮಾಡಿಕೊಳ್ಳೋಣ. ನಂತರ ಒಂದು ಪ್ಯಾನ್ಗೆ 1 ಟೇಬಲ್ ಸ್ಪೂನ್ನಷ್ಟು ಬಟರನ್ನು ಹಾಕಿಕೊಳ್ಳೋಣ. ನಂತರ ಅದನ್ನು ಸುತ್ತಲೂ ಅಪ್ಲೈ ಮಾಡೋಣ. ಬಟರನ್ನು ಸುತ್ತಲೂ ಅಪ್ಲೈ ಮಾಡಿದ ನಂತರ ಕಟ್ ಮಾಡಿರುವಂಥ ಬ್ರೆಡ್ಗಳನ್ನು ಒಂದರ ಮೇಲೊಂದಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಳೋಣ. ಸ್ನೇಹಿತರೆ, ಬ್ರೆಡ್ಗಳನ್ನು ರೋಸ್ಟ್ ಮಾಡಿಕೊಳ್ಳುವಾಗ ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿ ಇಡಿ, ಇಲ್ಲದಿದ್ದರೆ ಸೀದು ಹೋಗುವ ಸಾಧ್ಯತೆ ಇರುತ್ತದೆ. ಇವಾಗ ಬ್ರೆಡ್ನ ಮತ್ತೊಂದು ಭಾಗ ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಳೋಣ. ಇವಾಗ ಬ್ರೆಡ್ಡನ್ನು ಪ್ಯಾನ್ನಿಂದ ಹೊರತೆಗೆದು ಮತ್ತೊಂದು ಟೇಬಲ್ ಸ್ಪೂನ್ ಬಟರನ್ನು ಹಾಕಿ ಸುತ್ತಲೂ ಅಪ್ಲೈ ಮಾಡೋಣ. ನಂತರ ಹಾಫ್ ರೋಸ್ಟ್ ಆಗಿರುವಂಥ ಬ್ರೆಡ್ ಪೀಸ್ಗಳನ್ನು ಇಟ್ಟು ಮತ್ತೊಮ್ಮೆ ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಳೋಣ. ಸ್ನೇಹಿತರೆ, ಬ್ರೆಡ್ಡನ್ನು ರೋಸ್ಟ್ ಮಾಡಿಕೊಳ್ಳುವಾಗ ಬ್ರೆಡ್ಡಿನ ಎರಡೂ ಬದಿ ಮತ್ತು ಸುತ್ತಲೂ ರೋಸ್ಟ್ ಮಾಡಿಕೊಳ್ಳಿ, ಹಾಗೂ ತಳ ಹಿಡಿಯದಂತೆ ನೋಡಿಕೊಳ್ಳಿ. ಬ್ರೆಡ್ಡನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ ನಂತರ ಬ್ರೆಡ್ಡಿನ ಸುತ್ತಲೂ ಹಾಲನ್ನು ಹಾಕೋಣ. ಸ್ನೇಹಿತರೆ, ಹಾಲನ್ನು ಹಾಕುವಾಗ ಸ್ವಲ್ಪವೇ ಹಾಕಿಕೊಳ್ಳಿ, ಇಲ್ಲದಿದ್ದರೆ ರೋಸ್ಟ್ ಮಾಡಿರುವಂಥ ಬ್ರೆಡ್ ಪೂರ್ತಿಯಾಗಿ ಮೆತ್ತಗಾಗುವ ಸಾಧ್ಯತೆ ಇರುತ್ತದೆ. ಹಾಲು ಪೂರ್ತಿಯಾಗಿ ಖಾಲಿಯಾದ ನಂತರ ಇದಕ್ಕೆ ಇನ್ನೂ ಸ್ವಲ್ಪ ಹಾಲನ್ನು ಹಾಕಿಕೊಳ್ಳೋಣ. ಇವಾಗ ಬ್ರೆಡ್ಡನ್ನು ಉಲ್ಟಾ ಹಾಕಿ ಮತ್ತೊಂದು ಕಡೆ ಚೆನ್ನಾಗಿ ಬೇಯಿಸಿಕೊಳ್ಳೋಣ. ಸ್ನೇಹಿತರೆ, ನಾನಿಲ್ಲಿ 3 ಬ್ರೆಡ್ಗಳಿಗೆ ಅರ್ಧ ಕಪ್ನಷ್ಟು ಹಾಲನ್ನು ಹಾಕಿದ್ದೀನಿ. ಇವಾಗ ರೋಸ್ಟ್ ಆಗಿರುವಂಥ ಬ್ರೆಡ್ಡಿನ ಮೇಲೆ ಇನ್ನೂ ಸ್ವಲ್ಪ ಬಟರನ್ನು ಹಾಕಿ ಸುತ್ತಲೂ ಅಪ್ಲೈ ಮಾಡೋಣ. ಹಾಲು ಪೂರ್ತಿಯಾಗಿ ಖಾಲಿಯಾದ ನಂತರ ಅದನ್ನು ಪ್ಯಾನ್ನಿಂದ ಹೊರತೆಗೆಯೋಣ. ಇವಾಗ ರೋಸ್ಟ್ ಮಾಡಿ ಹಾಲಿನಲ್ಲಿ ಬೇಯಿಸಿರುವಂಥ ಬ್ರೆಡ್ಗಳ ಮೇಲೆ ಟೊಮ್ಯಾಟೊ ಕೆಚಪ್ಪನ್ನು ಹಾಕಿದರೆ ಮಿಲ್ಕ್ ಮೆಲ್ಟೆಡ್ ಬ್ರೆಡ್ ರೆಡಿಯಾಗಿದೆ. ಸ್ನೇಹಿತರೆ, ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಐಚಿ ಕಿಚನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ.